ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರ್ಣ ಸರ್ ಏನಾಯ್ತು? ಏನ್ ವಿಷಯ? ಹೇಳಿ ಸರ್, ನಾಳೆ ನಿಧಿದು ಬರ್ತಡೆ. ಹೌದಲ್ವಾ? ಅಲ್ಲಿ ನೋಡಿ, ಅಲ್ಲಿ ಮುದ್ದು ತರ ಡ್ರೆಸ್ ಹಾಕೊಂಬಂದ್ರೆ ನಿಧಿ ಬಿದ್ದು ಹೋಗೋದು ಪಕ್ಕ ಅಂತ ಅವ್ರ ಅಕ್ಕನೇ ಕೊಟ್ಟಿರೋ ಲಿಸ್ಟ್ ನೋಡಿ ಸರ್, ಅಲ್ಲೇ ಇದೆ. ಏನಾದ್ರೂ ಸ್ಪೆಷಲ್ ಮಾಡ್ಲೇಬೇಕಲ್ವಾ? ಹ್ಞೂ ಸರ್, ಏನಾದ್ರೂ ಮಾಡ್ಲೇಬೇಕು. ನೀವೇನಾದ್ರೂ ಐಡಿಯಾ ಕೊಡ್ರಿ. ಹೆಲಿಕಾಪ್ಟರ್ ರೈಡ್, ಮೈಸೂರು ದಸರಾ, ಹಾಟ್ ಏರ್ ಬಲೂನ್, ಹಾ ಐಸ್ ಕ್ರೀಮ್ ಪಾರ್ಲರ್, ಸರಿ ಇಡೀ ಸಿಟಿಲಿ ಹ್ಯಾಪಿ ಬರ್ತ್ಡೇ ನಿಧಿ ಅಂತ ಪೋಸ್ಟರ್ ಅಂಟಿಸ್ಬಿಟ್ರೆ, ಹಾ ಜಂಜಿ ತರ ಯೋಚನೆ ಮಾಡಿ ಹೇಳ್ತೇನೆ ರೀ ಸರ್. ಸರ್, ನಾನೀಗ ಕೊಡೋ ಐಡಿಯಾ ಸೂಪರ್ ಹಿಟ್. ಸಮುದ್ರಕ್ಕೆ ಕರ್ಕೊಂಡು ಹೋಗಿ ನೀರಿನ ಮಧ್ಯೆ ಹಡಗಲ್ಲಿ ನಿಧಿನ ನಿಲ್ಸಿ ಹ್ಯಾಪಿ ಬರ್ತ್ಡೇ ನಿಧಿ, ನಿನ್ನ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂದ್ಬಿಡ್ಬೇಕು ಸರ್, ಅಷ್ಟೇ. ಆಮೇಲೆ ನಿಧಿ ಕರ್ಣ ನೀ ನನ್ನ ಸಮುದ್ರ ಅಂತ ಹೇಳದೇ ಇದ್ರೆ ಕೇಳಿ ನನ್ನ. ಈ ಸಿನಿಮಾ ಡೈಲಾಗ್ ಎಲ್ಲ ಕಾಪಿ ಮಾಡೋದ್ ಬಿಡಿ, ನಾನೇನಾದ್ರೂ ಮಾಡ್ತೀನಿ. ಏನ್ ಮಾಡ್ತೀರಾ ಸರ್? ಏನೋ ಒಂದ್ ಮಾಡ್ತೀನಿ. ಹಾಗಾದ್ರೆ ಇನ್ನು ಮುಂದೆ ಹೊಸ ರೆಕಾರ್ಡ್ ಬರೆಯೋದಂತೂ ಗ್ಯಾರಂಟಿ ಅನ್ಸುತ್ತೆ. ಏನ್ ಮಾಡ್ಲಿ? ಏನ್ ಸರ್ಪ್ರೈಸ್ ಕೊಡ್ಲಿ? ಕರ್ಣ, ಕರ್ಣ, ಅಪ್ಪ ಸಾರಿ. ಯಾಕೆ ರಾಯರ ಮುಖದಲ್ಲಿ ಏನೋ ಚಿಂತೆ ಕಾಣ್ತಾ ಇದೆಯಲ್ಲ? ಏನದು? ನಾನು ಕರೆದ್ರೂ ಕೇಳದೇ ಇರುವಷ್ಟು ತಲೆ ಬಿಸಿನಾ? ಅದು ಅವ್ರಿಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಅವ್ರಿಗೆ ಎದುರು ಯಾರಿಗೆ ಏನು ಹೇಳಬೇಕು? ಏನು ಮಾತಾಡ್ತಿದ್ಯಾ ಅದನ್ನಾದ್ರೂ ಹೇಳೋ. ಅವ್ರಿಗೆ ಅಂದ್ರೆ ನಿಧಿಗೆ ಇವತ್ತು ಅವ್ರ ಬರ್ತ್ಡೇ, ಅವ್ರಿಗೆ ವಿಶ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಇದಾ ವಿಷಯ? ಹೌದು, ಮತ್ತ್ಯಾಕೆ ಇನ್ನೂ ಇಲ್ಲೇ ಇದೆ ಗಾಡಿ? ಹೋಗಿ ಹೋಗಿ ಅವಳ ಎದುರಿಗೆ ನಿಂತು ವಿಶ್ ಮಾಡಿ ಖುಷಿ ಪಡಿಸ್ಬಿಟ್ಟು ಬನ್ನಿ. ಅದೇ ಅಪ್ಪ, ಎಲ್ಲ ರೆಡಿ ಮಾಡ್ಕೊಂಡಿದೀನಿ, ಆದ್ರೆ ಹೋಗೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಳ್ಳೆ ಕತೆ ಆಯ್ತು. ಟ್ರೈನ್ ಟಿಕೆಟ್ ತಗೊಂಡಾಗಿದೆ, ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡೂ ಆಗಿದೆ, ಆದರೆ ಹತ್ತೋದು ಹೇಗೆ ಅಂತ ಕಾಯ್ತಾ ಇದೆಯಾ? ಹೀಗೆ ನಿಂತರೆ ಟಿಕೆಟ್ ತಗೊಂಡ ಮೇಲೂ ರೈಲು ಬಿಟ್ಟು ಹೊರಟೋಗುತ್ತೆ. ಅಪ್ಪ, ನಿಧಿ ಬರ್ತ್ಡೇ ಇದೆ ಹೌದು, ಅದ್ರಲ್ಲಿ ನಿತ್ಯನೂ ಇರ್ತಾರೆ. ಮೊದ್ಲೇ ಅವ್ರಿಗೆ ನನ್ ಮುಖ ಕಂಡ್ರೆ ಆಗಲ್ಲ. ಇದು ಒಳ್ಳೆ ಕತೆ ಆಯ್ತಲ್ವೋ? ಈ ಹುಡುಗರದೆಲ್ಲ ಇದೇ ಕತೆ. ಬೇರೆ ಎಲ್ಲಾ ವಿಷಯದಲ್ಲೂ ಉಪದೇಶ ಕೊಡೋರು ಈ ಪ್ರೀತಿ ವಿಷಯದಲ್ಲಿ ABCD ಬರೆಯೋ ಮಕ್ಕಳ ಹಾಗೆ ಆಡ್ತೀವಿ ಅಲ್ವೋ? ನಿಮಗೆಲ್ಲ ಧೈರ್ಯ ಬರೋದು ಯಾವಾಗ? ಪ್ರೀತಿನ ಗೆಲ್ಲೋದು ಯಾವಾಗ? ನಂಗೆ ಮೊದ್ಲೇ ಭಯ ಆಗ್ತಿದೆ. ನೀವು ಹೀಗೆಲ್ಲ ಹೇಳಿದ್ರೆ ನಂಗೆ ಮಾತಾಡ್ಬೇಕಾಗಿರೋ ಮಾತೇ ಮರ್ತೋಗ್ಬಿಡುತ್ತೆ. ಮರೆತು ಹೋಗೋ ಮಾತುಗಳನ್ನೆಲ್ಲ ನೆನಪು ಮಾಡ್ಕೋಬೇಕಣೋ. ಆಗ್ಲೇ ಮರೀದೇ ಇರುವಂತಹ ಕ್ಷಣಗಳು ಸಿಗೋದು. ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದೀಯಾ? ಕೃಷ್ಣ ಕೃಷ್ಣ, ಮುಳ್ಳು ಸ್ಪೀಡ್ ಆಗಿ ಮುಂದೆ ಹೋಗಿ 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 ನನ್ನ ಹಾರ್ಟೇ ಚುಚ್ಚನೆ ಬರ್ತಿದೆ. ಪ್ಲೀಸ್ ಸ್ವಲ್ಪ ಮೆತ್ತಗೆ ಓಡಿಸು.
ಏನ್ ಗೊತ್ತಾ, ಈ ಸಲ ನನ್ನ ಬರ್ತಡೆಗೆ ನನಗೆ ಯಾವ ಗಿಫ್ಟ್ ಬೇಡ, ಕರೆಕ್ಟಾಗೆ ಆ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಒಟ್ಟಿಗೆ ಸೇರಿ 12 ಗಂಟೆ ಆಗುತ್ತಲ್ಲ, ಆಗ ಕರ್ಣ ಸರ್ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರೆ ನನಗಷ್ಟೇ ಸಾಕು. ಅಲ್ಲ, ನಾನೇನು ಇಷ್ಟೊಂದು ಆಸೆ ಪಡ್ತಿದ್ದೀನಿ, ಆದ್ರೆ ಕರ್ಣ ಸರ್ಗೆ ನೆನಪೇ ಇಲ್ಲ ಅಂದ್ರೆ ಅದೇಗಾಗುತ್ತೆ? ಎಷ್ಟೇ ಆದ್ರೂ ನಾನು ಅವ್ರ ಹುಟ್ಟಿ ಇಷ್ಟ ಕಷ್ಟ ಎಲ್ಲ ಗೊತ್ತು ಮಾಡ್ಕೊಂಡಿರ್ತಾರೆ. ಮುದ್ದು. ನಾನ್ ಕೇಳ್ಕೊಂಡಿದ್ದು ಏನಾದ್ರೂ ಆಗಿಲ್ಲ ಅಂದ್ರೆ ನಾನು ಜೋರಾಗಿ ಹತ್ಬಿಡ್ತೀನಿ. ಅಳ್ತ್ಯಾ? ಯಾಕೆ? ಅಯ್ಯಯ್ಯೋ, ಅಕ್ಕ ಕೇಳಿಸ್ಕೊಂಡ್ಬಿಟ್ಲಾ? ಅಲ್ಲೇ ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ನಂಗೆ ಗೊತ್ತು ಕಣೆ ನಿನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ. ಇನ್ ಹುಡ್ಕನೇ ನಿನ್ಗೆ ಫಸ್ಟ್ ವಿಶ್ ಮಾಡ್ಬೇಕು ಅಂತ ತಾನೆ? ಮಾಡ್ತಾನೆ. ಕೃಷ್ಣ ಕೃಷ್ಣ, 12 ಗಂಟೆ ಕರೆಕ್ಟಾಗೆ ಕರ್ಣ ಸರ ನನಗೆ ಫಸ್ಟ್ ವಿಶ್ ಮಾಡ್ಬೇಕು. ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಮಿಸ್ಸಸ್ ಕಾರ್ತಿಕ್ ಆಗ್ಬಿಡ್ಬೇಕು ನಿಧಿ. ಮುದ್ದು ವೇಷದಲ್ಲಿ ಬಂದಿರೋ ನನ್ನ ನೋಡಿ ಮುದ್ದಾಡ್ಬಿಡ್ಬೇಕು. ಅವ್ರ ಅಕ್ಕ ಒಬ್ರು ಸಿಗ್ಲಿಲ್ಲ ಅಂದ್ರೆ ಸಾಕು. ಕಾರ್ತಿಕ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದಾರೆ? ಇದೇನಿದು, ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಪಾಪ ನಿಧಿ ನಿಮ್ಗೋಸ್ಕರ ಕಣ್ ಬಿಟ್ಕೊಂಡು ಕಾಯ್ತಾ ಇದ್ದಾಳೆ. ಬನ್ನಿ ಹೋಗೋಣ. ಇವ್ರಿಗೇನಾಯ್ತಪ್ಪ? ಮೊದಲು ನೋಡಿದ್ರೆ 3 ಹೊತ್ತು ಉಪವಾಸ ಮಾಡೋ ತರ ಬೈತಿದ್ರು, ಈಗ ನೋಡಿದ್ರೆ ಇಷ್ಟೆಲ್ಲ ಉಪಚಾರ ಮಾಡ್ತಿದ್ದಾರೆ. ಏನ್ ವಿಷಯ ಇರ್ಬೋದು? ನಿಜವಾಗ್ಲೂ ನನ್ ಮೇಲೆ ಕೋಪ ಇಲ್ವಾ? ಕೋಪನಾ? ಒಂದ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಬನ್ನಿ, ಲೇಟ್ ಆಯ್ತು ಅಂತ ಹೇಳ್ತಿಲ್ವಾ? ಬನ್ನಿ. ಕರುನಾಡ